ಏನಂದ್ರೆ ಕರೆದ್ರಂತೆ? ಹಾಂ, ಬಂದೆ. ಸರಸ್ವತಿ, ಮಕ್ಕಳಿಗೆ ಇವತ್ತು ಪಾಯಸದ ಅಡುಗೆ ಮಾಡು. ಏನು ಪಾಯಸದಡಿಗೆನಾ? ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಅಮ್ಮ ಹೋಗಿ ವರ್ಷನೂ ಆಗಿಲ್ಲ. ಪಾಯಸದಡಿಗೆ ಹೇಗೆ ಮಾಡಲಿ? ಮಾಡಿದ್ರು ತಿನ್ನೋಕ್ಕಾದ್ರೂ ಮನ್ಸಾಗುತ್ತೆಯೇ? ಸರಸ್ವತಿ, ಆ ವಿಷಯ ನನಗೆ ಗೊತ್ತಿದೆ. ನಾನೇನು ಹಬ್ಬದ ಅಡುಗೆ ಮಾಡು ಅಂತ ಹೇಳ್ತಾ ಇಲ್ಲ. ಮಕ್ಕಳಿಗೋಸ್ಕರ ಪಾಯಸ ಮಾಡು, ಈ ದಿನ ಅವ್ರು ಉಂಡು ಆನಂದ ಪಡಲಿ ಅಂತ ಹೇಳ್ತಿದ್ದೀನಿ. ಸರಿ, ಅಂಥದ್ದೇನು ವಿಶೇಷ ಈ ದಿನ? ಈ ದಿನ ಇರೋ ಅನುಕೂಲ ನಾಳೆ ದಿನ ಇರುವುದೋ ಇಲ್ವೋ? ಏನು ಅಂದ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಸರಸ್ವತಿ, ಯಾಕೋ ಮನಸ್ಸಿಗೆ ಹಾಗನ್ನಿಸ್ತಾ ಇದೆ. ಹಾ, ಮಕ್ಕಳು ಸಿಹಿ ತಿಂದ್ರೆ ಅಮ್ಮನಿಗೆ ಖಂಡಿತ ಸಂತೋಷ ಆಗುತ್ತೆ. ಸರಿ, ನಿಮ್ಮಿಷ್ಟನೇ ನನ್ನಿಷ್ಟ. ಮಾಡ್ತೀನಿ. ಮಹಾತಾಯಿಗೆ ಪ್ರಣಾಮಗಳು. ನಾನು ಯಾರೆಂದು ನಿನಗೆ ಗೊತ್ತೇ? ನೀನು ಗೊತ್ತಿಲ್ಲದವರು ಯಾರಿದ್ದಾರೆ ತಾಯಿ ಭೂಮಿ ಮೇಲೆ? ದೇವತೆಗಳು ಮತ್ತು ರಾಕ್ಷಸರು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದ ಕಾಲದಲ್ಲಿ ನಡೆದ ಸಮುದ್ರ ಮಂಥನದಲ್ಲಿ ಶ್ರೀಹರಿಯ ವಲ್ಲಭೆ ಲಕ್ಷ್ಮೀದೇವಿಗೂ ಮೊದಲು ಹುಟ್ಟಿದವಳು ನೀನು. ನಿನ್ನನ್ನು ಕೆಲವರು ಜ್ಯೇಷ್ಠಲಕ್ಷ್ಮಿ ಎನ್ನುತ್ತಾರೆ, ಕೆಲವರು ಅಲಕ್ಷ್ಮಿ ಎನ್ನುತ್ತಾರೆ. ನಿನ್ನಿಂದ ನೊಂದವರು ದರಿದ್ರಲಕ್ಷ್ಮಿ ಎಂದು ಕರೆಯುತ್ತಾರೆ. ಇಷ್ಟೆಲ್ಲ ಅರಿವಿದ್ದರೂ ನನ್ನನ್ನು ಆಹ್ವಾನಿಸಿದೆಯಾ? ನಾನು ಕಾಲಿಟ್ಟ ಕಡೆ ದಾರಿದ್ರ್ಯ ಆವರಿಸುತ್ತದೆ, ಕಷ್ಟ ಬೆನ್ಹತ್ತುತ್ತದೆ, ನೋವು, ದುಃಖ, ಅವಮಾನ, ಹಸಿವು ಬೆಂಬಿಡದೆ ಕಾಡುತ್ತವೆ. ನನ್ನ ಚಿತ್ರಹಿಂಸೆನ ತಾಳಲಾರದೆ ಎಷ್ಟೋ ಜನರು ನೇಣು ಹಾಕಿಕೊಳ್ತಾರೆ, ಬೆಂಕಿ ಹಚ್ಕೊಂಡು ಸಾಯ್ತಾರೆ. ನನ್ನಿಂದ ಬಿಡುಗಡೆ ಪಡೆಯಲು ಕಳ್ಳತನ, ಸುಲಿಗೆ, ದರೋಡೆ ಮಾಡುತ್ತಾರೆ, ಕೊಲೆಗಳನ್ನೂ ಮಾಡುತ್ತಾರೆ. ಅಸಹಾಯಕರು ಮುಕ್ಕೋಟಿ ದೇವರುಗಳ ಮೊರೆ ಹೋಗುತ್ತಾರೆ. ಇಂದಿಗೂ ಈ ಬ್ರಹ್ಮಾಂಡದ ಬಹುಪಾಲು ಜೀವಿಗಳನ್ನು ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ಆಟವಾಡಿಸುತ್ತಿರುವವಳು ನಾನು. ನಿಜ ತಾಯಿ, ನಿನ್ನ ಉಪಟಳದಿಂದ ಮನುಷ್ಯರಂತೂ ತತ್ತರಿಸಿ ಹೋಗಿದ್ದಾರೆ, ಶಾಪ ಹಾಕುತ್ತಿದ್ದಾರೆ. ನೀನು ಕಾಲಿಟ್ಟ ಜಾಗ ಬರಡಾಗುವುದು ನಿಜ, ಆದರೆ ಇಲ್ಲಿ ಒಮ್ಮೆ ಸುತ್ತಲೂ ನೋಡು ತಾಯಿ. ಅಲ್ಲಿ ನೋಡು, ದೇವರ ಮುಂದಿಟ್ಟಿರುವ ಹೂವು ಹಾಗೆ ನಳನಳಿಸುತ್ತಿದೆ. ದೀಪಗಳು ಹಾಗೇ ಉರಿಯುತ್ತಿವೆ. ಧೂಪ ಪರಿಮಳ ಬೀರುತ್ತಿದೆ. ಎಲ್ಲವೂ ಇಟ್ಟ ಜಾಗದಲ್ಲಿ ಇಟ್ಟ ಹಾಗೆ ತಮ್ಮ ತಮ್ಮ ಗುಣಗಳನ್ನು ಕಳೆದುಕೊಳ್ಳದೆ ಹಾಗೇ ಇದೆ. ಏಕೆಂದರೆ ಇಲ್ಲಿ ತ್ಯಾಗ, ಧರ್ಮ, ಭಕ್ತಿ ನೆಲೆಗೊಂಡಿದೆ ತಾಯಿ. ಇಲ್ಲಿ ವರಕ್ಕೆ ಮಾತ್ರ ಜಾಗ, ಶಾಪಕ್ಕೆ ಆಸ್ಪದವಿಲ್ಲ. ನಾವಾಗೇ ನಿನ್ನನ್ನು ಸ್ಮರಿಸಿದ ಕಾರಣದಿಂದ ಕೃಪೆ ತೋರಿ ನೀನು ಆಗಮಿಸಿರುವೆ. ಆ ಕ್ಷಣಕ್ಕೆ ನೀನು ಬರುವ ಸೂಚನೆಯಾಗಿ ದುರ್ಗಂಧ ಮಠದ ಅಂಗಳಕ್ಕೆ ಕಾಲಿಟ್ಟಿದ್ದು ನಿಜ.
ಆದರೆ ಅದು ಬಹುಕಾಲ ನಿಲ್ಲಲು ಸಾಧ್ಯವಾಗಲಿಲ್ಲ. ಮಠದ ಮಡಿಯಲ್ಲಿ ಮಲಿನಕ್ಕೆ ಜಾಗವಿಲ್ಲ. ನನ್ನ ಅಗತ್ಯವಿಲ್ಲದ ಜಾಗಕ್ಕೆ ನನ್ನನ್ನು ಆಹ್ವಾನಿಸಿದ್ದಾದರೂ ಏತಕ್ಕೆ? ಕಾರಣವಿದೆ ತಾಯಿ. ತಾನು ದುಃಖಿಸದವನು ಮತ್ತೊಬ್ಬರ ದುಃಖಕ್ಕೆ ಸ್ಪಂದಿಸಲಾರ. ಹಸಿವಿನಿಂದ ನರಳದವನು ಅನ್ನದ ಬೆಲೆ ಅರಿಯಲಾರ. ತಾನು ಬಡತನದ ಬೇಗೆಯಲ್ಲಿ ಬೇಯದವನು ಜನರ ದಾರಿದ್ರ್ಯವನ್ನು ಅರ್ಥ ಮಾಡಿಕೊಳ್ಳಲಾರ. ಅವನು ಕಷ್ಟ, ದುಃಖ, ಬಡತನಗಳಿಂದ ನೊಂದು ಬೆಂದು ಹದಗೊಂಡಾಗ ಮಾತ್ರ ಜಗತ್ತಿನ ದುಃಖಗಳಿಗೆ ಸ್ಪಂದಿಸುತ್ತಾನೆ. ಈ ವಿಚಾರವನ್ನು ನಾವು ಅಪಾರವಾಗಿ ನಂಬುತ್ತೇವೆ. ಮುಂದಿನ 700 ವರ್ಷಗಳ ಕಾಲ ಬಡವರ ಒಡನಾಡಿಯಾಗಿ ನಂಬಿ ಬಂದವರ ಪಾಲಿಗೆ ಕಲ್ಪವೃಕ್ಷ ಕಾಮಧೇನು ಆಗುವ ಕರುಣಾ ಸಾಗರನ ಅಗತ್ಯವಿದೆ. ಅವನನ್ನು ಹದಗೊಳಿಸುವ ಸಾಧನವಾಗಿ ನಿನ್ನನ್ನು ಪ್ರಾರ್ಥಿಸಿದೆ. ನೀನೀಗ ಅವನಲ್ಲಿಗೆ ಹೋಗಿ ಆಶ್ರಯ ಪಡೆಯಬೇಕೆಂದು ವಿನಮ್ರವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನನ್ನು ದೂಷಿಸುವವರು ಜಗತ್ತಿನ ತುಂಬ ಇರುವಾಗ ನನ್ನಿಂದ ಉಪಕಾರವೂ ಇದೆ ಎಂಬ ಮತ್ತೊಂದು ಮಜಲನ್ನು ತೋರಿಸಿದೆ. ನಿನ್ನ ಉದ್ದೇಶ ಈಡೇರಿಸುವ ಹೊಣೆ ನನ್ನದು. ಹೇಳು, ಯಾರವನು? ವೆಂಕಟನಾಥ. ವೆಂಕಟನಾಥ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾರ್ಪಣಂ ಬ್ರಹ್ಮಹಿ ಬ್ರಹ್ಮಾಗ್ನೌ ಬ್ರಹ್ಮಣಹುತಂ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬ್ರಹ್ಮಕರ್ಮ ಸಮಾಧಿಯ. ಅಂದ್ರೆ ಅನ್ನವನ್ನು ಅರ್ಪಿಸುವ ಪಾತ್ರೆ ಬ್ರಹ್ಮ, ಅರ್ಪಿಸುವ ಅನ್ನವೂ ಬ್ರಹ್ಮ, ಅರ್ಪಿಸುವ ವ್ಯಕ್ತಿಯೂ ಬ್ರಹ್ಮ ಮತ್ತು ಜೀರ್ಣಗೊಳಿಸುವ ಜಠರಾಗ್ನಿಯೂ ಬ್ರಹ್ಮವೇ ಆಗಿದೆ. ಹೀಗೆ ಎಲ್ಲವನ್ನೂ ಬ್ರಹ್ಮಸ್ವರೂಪವಾಗಿ ಕಂಡು ಊಟ ಮಾಡುವವನು ಬ್ರಹ್ಮಲೋಕವನ್ನೇ ಸೇರುತ್ತಾನೆ. ಅದಕ್ಕೆ ಅನ್ನವನ್ನು ಬ್ರಹ್ಮಸ್ವರೂಪ ಅನ್ನೋದು. ಸ್ವೀಕರಿಸಿ. ಶ್ರೀಹರಿ. ಸರಸ್ವತಿ. ಸರಸ್ವತಿ, ನಾನು ಏನೇ ಹೇಳಿದ್ರೂ ಕೇಳ್ತೀಯ, ಪ್ರಶ್ನೆನೇ ಮಾಡಲ್ವಲ್ಲ, ಯಾಕೆ? ನೀವು ಹೇಳೋದೆಲ್ಲ ಸರಿಯಾಗಿ ಇರುವಾಗ ಪ್ರಶ್ನೆ ಮಾಡೋ ಅವಕಾಶವಾದರೂ ಎಲ್ಲಿದೆ ನನಗೆ?